ಹಾಗಾದ್ರೆ ರೇವಣ್ಣವ್ರಿಗೊಂದು ಕಾನೂನು, ಬೇರೆಯವ್ರಿಗೊಂದು ಕಾನೂನು. ರೇವಣ್ಣವ್ರು ಎರಡೇ ದಿನ ಬಂಧಿಸಬಹುದು. ಹಣ ಹೋಗಿದೆ, ಹಣ ಬರುತ್ತೆ, ಮಾನ ಬರುತ್ತಾ? ನನ್ನ ಮೇಲೆ ಯಾರೋ ಹೆಣ್ಮಗುರು ಕರ್ಕೊಂಬಂದು DG ಆಫೀಸ್ನಲ್ಲಿ DG ಪರಿಸ್ಕತೇನೆ ಕಂಪ್ಲೇಂಟ್ ಅಂದ್ರೆ ಅವ್ನು DG ಆಗಕ್ಕೆ ನಾಲಾಯಕೇನ್ರಿ? ಅನ್ಫಿಟ್ DG. ವಿಧಾನಸಭೆಯ ಕಲಾಪದಲ್ಲಿ ಕಾಂಗ್ರೆಸ್ ಸರ್ಕಾರದ ಹಗರಣಗಳ ಬಗ್ಗೆ ಬಿಸಿ ಬಿಸಿ ಚರ್ಚೆಯಾಗ್ತಾ ಇರೋ ಹೊತ್ತಲ್ಲೇ ತಮ್ಮ ಕುಟುಂಬದ ವಿಚಾರ ಎತ್ತಿದ್ದಕ್ಕೆ ಜೆಡಿಎಸ್ ಶಾಸಕ ಹಾಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕೆಂಡಾಮಂಡಲರಾಗಿ ಕಣ್ಣೀರು ಹಾಕಿರೋ ಪ್ರಸಂಗ ನಿನ್ನೆ ನಡೆದಿದೆ. ಸದನದಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವಾಲ್ಮೀಕಿ ಹಗರಣದ ಬಗ್ಗೆ ಎಸ್ಐಟಿ ಮಾಡಿದ್ದಾರೆ. ಆದ್ರೆ ಎಸ್ಐಟಿ ಏನ್ ಮಾಡ್ತಾ ಇದೆ? ಎಚ್ ಡಿ ರೇವಣ್ಣ ಅವರನ್ನ ಕೂಡಲೇ ಅರೆಸ್ಟ್ ಮಾಡಿದ್ರು. ಆದ್ರೆ ಈ ಪ್ರಕರಣದಲ್ಲಿ ನಿಧಾನ ಯಾಕೆ ಅಂತ ಪ್ರಶ್ನೆ ಕೇಳಿದ್ರು. ರೇವಣ್ಣ ಅವರಿಗೊಂದು ಕಾನೂನು, ಬೇರೆಯವರಿಗೆ ಒಂದ ಅಂತ ಪ್ರಶ್ನೆ ಮಾಡಿದ್ರು. ಈ ವೇಳೆ ಕಾಂಗ್ರೆಸ್ ಶಾಸಕ ರಿಜ್ವಾನ್ ಹರ್ಷದ್ ಅವರು ರೇವಣ್ಣ ಅವರ ಪ್ರಕರಣ ಇದಕ್ಕಿಂತ ಸಣ್ಣದ, ನೂರಾರು ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅಲ್ವಾ, ಅದು ಇದಕ್ಕಿಂತ ಸಣ್ಣ ಪ್ರಕರಣನ ಅಂತ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣವನ್ನ ಕೆದಕಿದ್ರು. ಇನ್ನು ಬಂಗಾರಪೇಟೆಯ ಶಾಸಕರಾದಂತ ನಾರಾಯಣಸ್ವಾಮಿ ಪ್ರಜ್ವಲ್ ಪ್ರಕರಣ ಇಡೀ ಜಗತ್ತಿಗೆ ಗೊತ್ತಾಗಿದೆ, ಅಧ್ಯಕ್ಷರೇ ಹಣ ಹೋಗುತ್ತೆ ಬರುತ್ತೆ, ಆದ್ರೆ ಹೋಗಿರೋ ಮಾನ ವಾಪಸ್ ಬರುತ್ತಾ, ಈ ಪ್ರಕರಣದಿಂದ ಕರ್ನಾಟಕದ ಮಾನ ಹಾಳಾಯ್ತು ಅಂತ ಹೇಳಿದ್ರು. ಆಗ ಆಡಳಿತ ಹಾಗೂ ಪ್ರತಿಪಕ್ಷಗಳ ನಡುವೆ ವಾಗ್ವಾದ ಜೋರಾಯಿತು. ಸದನದಲ್ಲಿ ಆಡಳಿತ ಪ್ರತಿಪಕ್ಷಗಳ ನಡುವೆ ವಾಕ್ಸಮರ ನಡೆಯುವಾಗ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಎದ್ದು ನಿಂತರು. ಅಧ್ಯಕ್ಷರೇ, ನನ್ನ ಹೆಸರು ಪ್ರಸ್ತಾಪ ಆಗಿದೆ, ಚರ್ಚೆ ಮಾಡ್ತೀನಿ. ಸಭಾಧ್ಯಕ್ಷರೇ, ನನ್ನ ಮಗ ತಪ್ಪು ಮಾಡಿದ್ರೆ ಗಲ್ಲಿಗೆ ಹಾಕ್ಲಿ, ಆದ್ರೆ ಯಾರೋ ಹೆಣ್ಣು ಮಗಳಿಂದ ದೂರ್ ಬರೆಸ್ತಾರೆ, DG ಆಫೀಸ್ನಲ್ಲಿ ಯಾರೋ ಹೆಣ್ಮಗಳಿಂದ ಕಂಪ್ಲೇಂಟ್ ಬರೆಸ್ತಾರೆ, ಅವನೇನ್ DG ಆಗೋಕೆ ಲಾಯಕೇನ್ರಿ ಅಂತ ಆವೇಶದಲ್ಲಿ ಮಾತನಾಡಿದ್ರು. ಆಗ ಆಡಳಿತ ಪಕ್ಷದ ಸದಸ್ಯರಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗಿ ಗದ್ದಲ ಶುರುವಾಯಿತು. ನಂತರ ಸ್ಪೀಕರ್ UT ಖಾದರ್ ಅವರು ಎಲ್ರಿಗೂ ಅವಕಾಶ ಕೊಡ್ತೀವಿ, ಸುಮ್ನೆ ಕೂತ್ಕೊಳ್ಳಿ ಅಂತ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಇವ್ರು SITನ ಇದನ್ನ ಮುಚ್ಚಾಕಕ್ ಮಾಡಿದಾರ. ಹಾಗಾದ್ರೆ ರೇವಣ್ಣವ್ರಿಗೊಂದು ಕಾನೂನು, ಬೇರೆಯವ್ರಿಗೊಂದು ಕಾನೂನು. ರೇವಣ್ಣವ್ರು ಎರಡೇ ದಿನ ಬಂಧಿಸಬಹುದು. ಒಂದೇ ನಿಮಿಷ ಸರ್, ಈ ಪ್ರಕರಣ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣಕ್ಕಿಂತ ಕಡಿಮೆನಾ ಅಂತ ನಿಮ್ಮ ಪ್ರಕಾರ? ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣದಿಂದ ಕಡಿಮೆನಾ ಅಂತ ನೀವು ಪದೇ ಪದೇ ತುಲನೆ ಮಾಡ್ತಾ ಇದ್ದೀರಿ. ಹಾಗಾದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣದಿಂದ ಕಡಿಮೆನಾ? ಮಹಿಳೆಯರ ಮಾನ ಹರಾಜು ಆಗಿರ್ತಕ್ಕಂಥದ್ದು ನಮ್ ಯಾರಿಗೂ ಚಿಂತನೆ ಆಗ್ಬಾರ್ದ? ಕಾನೂನು ಅದರ ಪರವಾಗಿ ಕೆಲಸ ಮಾಡಬಾರ್ದ? SIT ಕೆಲಸ ಮಾಡಬಾರ್ದ? ಅಂದ್ರೆ ಮಹಿಳೆಯರ ಮಾನ ಏನು? ಮಹಿಳೆಯರ ಮಾನ ಬಗ್ಗೆ ಯಾರು ಅಲ್ಲ, ನೀವು ಪದೇ ಪದೇ ಹೇಳ್ತಾ ಇದ್ದೀರಿ ರೇವಣ್ಣ ಅವ್ರಿಗೆ ಒಂದ್ ಕಾನೂನು, ಇಲ್ಲಿಗೆ ಒಂದ್ ಕಾನೂನು ಅಂದ್ರೆ. ಆದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣಕ್ಕಿಂತ ಕಡಿಮೆ. ರೇವಣ್ಣ ಅವ್ರ ಪ್ರಕರಣ ಬಹಳ ಸೀರಿಯಸ್ ಆಗಿ ಏನಿಲ್ಲ. ನೂರಾರು ಮಹಿಳೆಯರ ಜೊತೆ ಏನ್ ಆಗಿದೆಯಲ್ಲ, ಅದು ಯಾರು ಕೂಡ ಸೀರಿಯಸ್ ಆಗಿ ತಗೋಬಾರ್ದು ಅಂತ ನಾವಲ್ಲ ಸ್ವಾಮಿ, ವಿರೋಧ ಪಕ್ಷದ ನಾಯಕರು ಕಂಪೇರ್ ಮಾಡ್ತಾ ಇದಾರಲ್ಲ, ನೀವು ಕಂಪೇರ್ ಮಾಡಿರೋದು. ಶಾಸಕರೇ, 10 ಬಾರಿ ವಿರೋಧ ಪಕ್ಷದ ನಾಯಕರು ರೇವಣ್ಣ ಅವ್ರ ಪ್ರಕರಣ ಮತ್ತೆ ಈ ಪ್ರಕರಣಕ್ಕೆ ಕಂಪೇರ್ ಮಾಡಿಕೊಂಡು ಮಾತನಾಡ್ತಾ ಇದ್ದಾರೆ. ನಾನು ಅದು ಜಾಸ್ತಿ ಇದು ಜಾಸ್ತಿ ಅಂತ ನಾನು ಹೇಳಕ್ ಹೊರಟಿಲ್ಲ. ನಾನು ಕುತ್ಕೊಳ್ರಿ, ಹೇಳಿದ್ರಲ್ಲ ಮುತ್ಕೊಳ್ರಿ. ಮಾನ್ಯ ನಿಮಿಷ ಇವರೇ, ಈಲ್ಡ್ ಆಗ್ಬೇಕ್ರಿ. ಇಡೀ ಪ್ರಪಂಚಕ್ಕೆ ಮುಜುಗರ ಆಯ್ತು. ಕರ್ನಾಟಕ ಬಹಳ ಆಳ ಹೋಯ್ತಿಲ್ಲಿ. ಅಲ್ರಿ, ಅವ್ರು ಮಾತ್ರ ಪ್ರಕರಣ ಕಡಿಮೆ, ಶ್ರೀರಾಮಚಂದ್ರರು ಅಲ್ಲ. ಶ್ರೀರಾಮಚಂದ್ರರು 2 ನಿಮಿಷ ಕೂತ್ಕೊಂಡು ಸ್ವಲ್ಪ ಇರ್ರಿ, ಆಯ್ತು. ಅಲ್ಲ, ಈಗ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇದಾರ, ಅವ್ರು ಅದನ್ನ ಆಧರಿಸಿ ಹೇಳಿದ್ರು. ರೇವಣ್ಣ ಅವ್ರ ಇರ್ರಿ, ನನಗೆ ಗೊತ್ತಿದೆ ನಿಮ್ ಬಂಡವಾಳ ಏನು ಅಂತ. ಅಲ್ರಿ, ಇರ್ರಿ, ನಾನು ಮಾತಾಡ್ತೀನಿ. ಅಲ್ಲಲ್ಲ, ಈಗ ಅವ್ರು ಮಾತಾಡ್ತಾ ಇದ್ದಾರೆ, ಅವ್ರು ಮಾತಾಡ್ತಾ ಇದ್ದಾರೆ. ಆಯ್ತು, ಅಧ್ಯಕ್ಷರೇ, ಹಣ ಹೋಗಿದೆ, ಹಣ ಬರುತ್ತೆ, ಮಾನ ಬರುತ್ತಾ? ಆಯ್ತು, ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಇವ್ರ ಮಂತ್ರಿ ದಾರಿ ತಪ್ಪಿಸಬೇಡಿ. ಅದ್ರ ಬಗ್ಗೆ ಮಾತಾಡ್ಲಿಲ್ಲ. ಅಲ್ಲಲ್ಲ, ಈಗ ಸಭಾಧ್ಯಕ್ಷರೇ, ಅಲ್ಲ, ಅವ್ರು ಮಾತಾಡ್ತಾ ಇದ್ದಾರೆ. ನೀವು ಸಮರ್ಥಿಸಕ್ಕೆ ಹೋಗ್ಬೇಡಿ.
ಬಹಳ ಹಗರಣಗಳು ಮಾತಾಡ್ತೀನಿ. ಅಲ್ಲ ನಿಮ್ಗೆ ಯಾರು ನಾಯಕರು ಆಮೇಲೆ ಪ್ರಶ್ನೆ ಮಾಡೋ ಉತ್ತರ ಕೊಡ್ರಿ. SIT ಅವರು ತನಿಖೆ ಮಾಡಿ ಆರೋಪಿಗಳು ಬಂದ್ರೆ ಆಯ್ತಪ್ಪ. ತಾವು ಕೂತ್ಕೊಳ್ರಿ. ಸನ್ಮಾನ್ಯ ಅಧ್ಯಕ್ಷರೇ. ಸನ್ಮಾನ್ಯ ಅಧ್ಯಕ್ಷರೇ. ಅವ್ರು ಮಾತಾಡಕತ್ತಾರೆ. ಅಲ್ಲ ಅವ್ರು ಮಾತಾಡಕತ್ತಾರೆ. ಕೊಡ್ತಾ ಇಲ್ವಲ್ಲ ಯಾವ ಎದ್ದು ನಿಂತ್ಕೊಂಡು ಅಲ್ಲ ಒಂದ್ ನಿಮಿಷ. ಅವ್ರು ಮಾತಾಡಕತ್ತಾರೆ. ಒಂದ್ ಸ್ವಲ್ಪ ಅಲ್ಲ ನೀವು ಕೂತ್ಕೊಳ್ರಿ. ಅವ್ರು ಮಾತಾಡ 2 ನಿಮಿಷ ಕೂತ್ಕೊಳ್ರಿ. ನೀವು ಕೂತ್ಕೊಳ್ರಿ. ಈಗ ಸರ್ ನೀವು ಕೂತ್ಕೊಳ್ಳಿ ಸರ್. ಈಗ ವಿರೋಧ ಪಕ್ಷ ಬಹಳ ಹರಾಜಾದಾಗ ಮಾನ್ಯ ಅಧ್ಯಕ್ಷೆ ಆ ಹೆಣ್ಮಕ್ಳು ಬಹಳ ಕಾಪಾಡೋದು. ಈಗ ನಾನು ಈಡಾಗಿಲ್ಲ ಇವತ್ತು ನಾನು ಈಡಾಗಿಲ್ಲ ಆತ್ಮಹತ್ಯೆ ಅಧ್ಯಕ್ಷೆ, ದಯಮಾಡಿ ನನ್ಗೆ ಅವಕಾಶ ಕೊಡಬೇಕು. ನನ್ನ ಹೆಸರು ಹೇಳಿದ ಮೇಲೆ ನಾನು ಮಾತಾಡಕ್ ನನ್ಗೆ ಹಕ್ಕಿದೆ. ಸ್ವಾಮಿ, SIT ರೇ, ಸಾಪೇಟ ಅವ್ರ ಉದ್ಘಾಟನೆ ಅವಕಾಶ ಕೊಡಿ. ಹೇಳ್ತೀನಿ. ನನಗೆ ಗೊತ್ತಿದೆ ಮಾತಾಡಪ್ಪ ನೀನು ಈ ಕಡೆ ಒಂದ್ ಸ್ವಲ್ಪ ಮಾತಾಡು. ಮಾನ್ಯ ನಾರಾಯಣ ಅಧ್ಯಕ್ಷೆ, ಸ್ವಾಮಿ ನೀವು ಕೂತ್ಕೊಳ್ರಿ. 2 ನಿಮಿಷ ಅವ್ರು ಮಾತಾಡಿ ಹೇಳಿ. ಮಾನ್ಯ ಅಧ್ಯಕ್ಷೆ ನನ್ನ ಹೆಸರನ್ನು ಹೇಳಿದ್ದಾರೆ. ಈಗ 12ರಷ್ಟು ನನಗೆ ಆರ್ಗ್ಯುಮೆಂಟ್ ಮಾಡೋ ಶಕ್ತಿ ಇಲ್ಲ. ನಾನು ಹೇಳೋದು ಅಲ್ಲ 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 12 ನಾರಾಯಣ ಸ್ವಾಮಿ ಅವರು ರಿಜ್ವಾನೇ ಇರ್ಬೋದು. ಈಗ ನನಗೆ ಗೊತ್ತಿಲ್ಲ ಅಷ್ಟೊಂದು. ಪಾಪ ಮಾನ್ಯ ಸಭಾಧ್ಯಕ್ಷೆ, ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತಾನಲ್ಲ. ನಾನು ಹೇಳೋದು ಇಷ್ಟೇ, ಒಂದು 2 ನಿಮಿಷ. ನಾನು ವಹಿಸ್ಕೊಳಕ್ಕೆ ಬಂದಿಲ್ಲ, ಇಲ್ಲಿ ಚರ್ಚೆ ಮಾಡೋಕ್ಕೆ ಬಂದಿಲ್ಲ. ನನ್ನ ಮೇಲೆ ಕಳೆದ 25 ವರ್ಷ ನಾನು ರಾಜಕೀಯ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. 40 ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ. ಮಾನ್ಯ ಸಭಾಧ್ಯಕ್ಷೆ, ನನ್ನ ಮೇಲೆ ಯಾರೋ ಹೆಣ್ಮಗುರು ಕರ್ಕೊಂಬಂದು DG ಆಫೀಸ್ನಲ್ಲಿ DG ಬರೆಸ್ಕೊತಾನೆ ಕಂಪ್ಲೇಂಟ್ ಅಂದರೆ ಅವ್ನು DG ಆಗಕ್ಕೆ ನಾಲಾಯಕೇನ್ರಿ? ಅನ್ಫಿಟ್ ಟು ದಿ DG. ಇಲ್ಲಿ ಯಾಕೆ ಕೊಡ್ತಾರೆ ಅಧ್ಯಕ್ಷರೇ, ಅದು ಬೇರೆ ತನಿಖೆ ನಡೀತಾ ಇದೆ. ಅದು ಬೇರೆ ತನಿಖೆ ನಡೀತಾ ಇದೆ. ಅಲ್ಲ ಅಲ್ಲೇ ಅದನ್ನ ಮಾತಾಡುವಂತ್ರಿ. ಅಲ್ಲಲ್ಲ ಹೇಳ್ತೀನಿ. ಬೇಡ 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 ಬೇಡ. ಅಲ್ಲ ರೇವಣ್ಣ ಆ ರೀತಿ ಮಾತಾಡೋದು ಅಧಿಕಾರಿಗಳಿಗೆ ಸರಿಯಲ್ಲ. ಇವತ್ತು ಇದು ಇಂಥ ನೀತಿಗೆಟ್ಟ ಸರ್ಕಾರ ಇದು. ಅಲ್ಲಲ್ಲ ಸರ್ಕಾರಕ್ಕೆ ಯಾಕೆ ಹೇಳ್ತೀರಿ? ಸರ್ಕಾರಕ್ಕೆ ಯಾಕೆ ಹೇಳ್ತೀರಿ? ಈಚೆಗೆತ್ತು ಕೆಲಸ ಮಾಡಿ ಕೆಲಸ ಮಾಡಿ ಸನ್ಮಾನ್ಯ ಅಧ್ಯಕ್ಷರೇ, ದಯಮಾಡಿ ಕೂತ್ಕೊಳ್ರಿ. ಸಾಕಿ ಹೇಳಿದಿರಲ್ಲ, ತಾವ್ ಹೇಳಿದಿರಲ್ಲ. ಕೂತ್ಕೊಳ್ರಿ ನೀವು ಕೂತ್ಕೊಳ್ರಿ. ಯಾರು ಬೇಡ. ನಾಯಕರು ನೀವು ಮಾತಾಡ್ರಿ. ನಿಮಗೆ ಟೈಮ್ ಕೊಟ್ಟಿದೆ, ನೀವು ಮಾತಾಡ್ರಿ. ನೀವು ಕೂತ್ಕೊಳ್ರಿ. ಕೆಲಸ ಮಾಡಿ ಮಾತಾಡ್ತಾರೆ. ಅಲ್ಲಲ್ಲ ರೇವಣ್ಣ ಅವರ ನೀವು 2 ನಿಮಿಷ ಟೈಮ್ ಕೊಟ್ಟಿದ್ದೀರಿ. ಕೇಳಿದಿರಿ. ನೀವು ಕೂತ್ಕೊಳ್ರಿ. ನೀವು ಕೂತ್ಕೊಳ್ರಿ. ಅಧ್ಯಕ್ಷ, ಈ ವಿಚಾರದಲ್ಲಿ ಸದಸ್ಯರು ಆರೋಪಿಯಾಗಿರ್ತಕ್ಕಂಥ ಪ್ರಕರಣ ಈಗ ಸರ್ಕಾರ 3 ಬಿಟ್ಟರು. ಆಯ್ತು, 1 ನಿಮಿಷ. ಆಯ್ತು, 1 ಸೆಕೆಂಡ್. ಇಲ್ಲ ಸರ್, DG ಬಗ್ಗೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಮಾಡಿದ್ ಸರಿನಾ? 1 ಸೆಕೆಂಡ್. ಕಂಪ್ಲೇಂಟ್ ತಗೊಳ್ಳೋ ತಪ್ಪ? ರೇವಣ್ಣ ಅವರೇ, ಆಯ್ತು, 1 ನಿಮಿಷ ಕೂತ್ಕೊಳ್ಳಿ. 1 ನಿಮಿಷ ಕೂತ್ಕೊಳ್ಳಿ. 1 ಸೆಕೆಂಡ್. 1 ಸೆಕೆಂಡ್ ಕೂತ್ಕೊಳ್ಳಿ. 1 ಸೆಕೆಂಡ್ ಕೂತ್ಕೊಳ್ಳಿ. 1 ಸೆಕೆಂಡ್ ಕೂತ್ಕೊಳ್ಳಿ. ಗಣೇಶ್, ರಿಜ್ವಾನ್ ಕೂತ್ಕೊಳ್ಳಿ. 1 ಸೆಕೆಂಡ್. 1 ನಿಮಿಷ. ನಾರಾಯಣ್ 1 ನಿಮಿಷ. 1 ಸೆಕೆಂಡ್ ಕೂತ್ಕೊಳ್ಳಿ. ಗಣೇಶ್ ಅವರ 1 ನಿಮಿಷ ಕೂತ್ಕೊಳ್ತಾವೆಲ್ಲರೂ ಕೂಡ. 1 ಸೆಕೆಂಡ್ ಕೂತ್ಕೊಳ್ಳಿ. 1 ಮಿನಿಟ್. ಷಡಾಕ್ಷರಿ ಅವರೇ, ಈ ಕಡೆ ನೋಡಿ, ನೀವೆಲ್ಲಿ ಮಾತಾಡ್ತೀವಿ? ಏನಾಗಿದೆ ನಿಮ್ಗೆಲ್ಲ? ಆಯ್ತು, 1 ಸೆಕೆಂಡ್ ಇಲ್ಲಿ ಕೇಳಿ. ಆಯ್ತು, 1 ಸೆಕೆಂಡ್. ಆಯ್ತು, ನೀವೊಮ್ಮೆ ಆಯ್ತು, ಒಮ್ಮೆ ಕೇಳಿ ಇಲ್ಲಿ. ಆಯ್ತು, 1 ಸೆಕೆಂಡ್ ಕೇಳಿ. ಆಯ್ತು, ಷಡಕ್ಷ ನಿಲ್ಲೀಗ. ಆಯ್ತು, 1 ಸೆಕೆಂಡ್. ಆಯ್ತು ರಿಜ್ವಾನ್, 1 ನಿಮಿಷ ನಿಲ್ಲೀಗ. 1 ಸೆಕೆಂಡ್ ಹೇಳ್ತೇನಲ್ಲ. ನಾನು ಹೇಳ್ತೇನೆ 1 ಸೆಕೆಂಡ್. ನೀವು ನಿಂತಿ ಸಂಬಳ. ಗಣೇಶ್, ನಿಮ್ಮ ಶಾಖೆ 1 ಸೆಕೆಂಡ್. ನಾನು ಹೇಳ್ತೇನೆ, ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ನಾನು ಹೇಳ್ತಾ ಇರೋದು, ನನ್ನ ಮೇಲೆ ಅದು ಕೋಪ ಉಂಟೆ ನಿಮ್ಗೆ? ಅಲ್ಲಿ ಹೋದ ತಕ್ಷಣ ನೀವು ಗಲಾಟೆ ಮನೆ ಕೂತ್ಕೊಳ್ಳಿಕ್ಕಿಲ್ಲ ಅಲ್ಲಿ 5 ನಿಮಿಷ ಹೋಗಿ ಕೂಡ, ಪ್ರತಿ ಸಲ ಕೂಡ. ದಯವಿಟ್ಟು ಅವ್ರ ಪ್ರತಿಭೆಗೆ ಮಾತಾಡಿ. ನೀವು ಕೂತ್ಕೊಳ್ಳಿ, ಮಾತಾಡಿ. ಆಯ್ತು ಶೋಭಾ,
ಐ ಆಮ್ ಕಂಟಿನ್ಯೂ ಪ್ಲೀಸ್ ಕೂತ್ಕೊಳ್ಳಿ ಪ್ಲೀಸ್. ಆಯ್ತು ಪುನಃ ಪ್ಲೀಸ್ ಸೀನ್ ಅಧ್ಯಕ್ಷರೇ ಪುನಃ ಒಂದ್ ಸೆಕೆಂಡ್ ಕ್ಲೋಸ್ ಮಾಡೋಣ. ನಾನು ಮಾತಾಡ್ಬೇಕಾಗುತ್ತೆ. ಒಂದ್ ನಿಮಿಷ ಮಾತಾಡ್ತೀನಿ, ಒಂದೇ ಒಂದ್ ನಿಮಿಷ. ಅಧಿಕಾರಿಗಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇರ್ಲಿ, ಅವ್ರಿಗೆ ಹಕ್ಕು. ಇರ್ರಿ ಒಂದ್ ನಿಮಿಷ ಕೊಡ್ತೇನೆ. ಈಗ ಒಂದ್ ನೋಟಿಸ್ ಕೊಡ್ಸಿ, ಕೊಡುವ ನೋಟಿಸ್ ಕೊಟ್ಟು ಚರ್ಚೆಗೆ ಅವಕಾಶ ಕೊಡಿ. ಪಾಪ ಬಹಳ ಅನ್ಯಾಯ ಆಗಿತ್ತು ಅಂದ್ರೆ, ಯಾರು ಅನ್ಯಾಯ ಆಗಿತ್ತು ಅಂದ್ರೆ ಆಯ್ತು, ಅದು ಸಬ್ಜೆಕ್ಟ್ ಅವಕಾಶ ಕೊಡಿ. ಪಾಪ ಅದು ಸಬ್ಜೆಕ್ಟ್ ಬೇರೆ, ಈಗ ಈ ಸಬ್ಜೆಕ್ಟ್ ಬೇರೆ. ನೋಟಿಸ್ ಆಯ್ತು, ರೈಟಿಂಗ್ ಅಲ್ಲಿ ಕೊಡಿ, ಚರ್ಚೆ ಕೊಡುವ. ಈಗ ಪ್ರತಿಪಕ್ಷ ನಾಯಕರೇ ಚರ್ಚೆ ಮಾಡೋಣ. ಆಯ್ತು, ಕೊಡ್ತೀನಿ ಬಿಡಿ. ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಈಗ ಒಂದ್ ಸೆಕೆಂಡ್ ಕೇಳ್ತೇನೆ. ವಿಚಾರ ಎಲ್ಲ ಕರೆಕ್ಟ್ ಇದೆ, ನೀವು ಹೇಳ್ದೆಲ್ಲ ಸರಿ ಇದೆ, ಕಾನೂನು ಪ್ರಕಾರ ಎಲ್ಲ ಕರೆಕ್ಟ್. ಈಗ ಮಾತಾಡಿ.